ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ವ್ಯೂ ನೋಡ್ರಿ. ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಬರ್ರಿ ಇವತ್ತು ಹೊಸ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಇದು ನೋಡ್ರಿ ಮಾರ್ನಿಂಗ್ ವ್ಯೂ ಎಷ್ಟು ಚಂದ ಕಾಣಿಸತೈತಿ. ಸೂರ್ಯ ನೋಡ್ರಿ ಈಗ ಜಸ್ಟ್ ಬಂದಾನ. ಎಷ್ಟು ಗ್ರೀನ್ ಕಾಣಿಸತೈತಿ ಫ್ರೆಂಡ್ಸ್. ನಾನಿವತ್ತು ನಿಮ್ಮ ಜೊತೆಗೆ ಒಂದು ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ. ಈಗ ಮನೆಯೊಳಗೆ ಹುಳಿ ಮೊಸರು ಉಳ್ದಿರ್ತೈತಿ. ಅದನ್ನು ಇನ್ನೂ ತಿನ್ನೋಕ್ಕೂ ಊಟ ಮಾಡೋಕ್ಕೂ ಅಷ್ಟು ಹಂಗೆ ಸೇರ್ತೈತೆ ಹಂಗಿಲ್ಲ. ಅದಕ್ಕೆ ನಾನು ಇಲ್ಲೇ ಹುಳಿ ಮೊಸರಿಂದ ಒಂದು ಸಾರು ಮಾಡತ್ತೀನಿ. ಇದು ಮೊಸರು ಹುಳಿ ಆಗಿತ್ತು. ಅದಕ್ಕೆ ನಾನು ಇದ್ರೊಳಗೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡಿ ಇದನ್ನು ಮಜ್ಜಿಗೆ ಮಾಡ್ಕೊಳತ್ತೀನಿ. ಇದು ಹುಳಿ ಮಜ್ಜಿಗೆ ಸಾರು. ನಿಮ್ಗೆ ಹುಳಿ ಅಷ್ಟು ಹತ್ತಂಗಿಲ್ಲ ಇದ್ರೊಳಗೆ, ಯಾಕಂದ್ರೆ ಎಲ್ಲ ಹಾಕಿ ಖಾರ ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಡ್ತೇವಲ್ಲ, ಅದು ಹುಳಿ ಹೋಗಿಬಿಡ್ತೈತಿ. ಸಾರಂತೂ ಮಸ್ತ್ ಟೇಸ್ಟ್ ಆಗಿರ್ತೈತಿ. ಅನ್ನಕ್ಕೆ ಅದು ಭಾಳ ರುಚಿಯಾಗಿ ಕೊಡ್ತೈತಿ. ಇದು ನೋಡಿ ಗಂಟಿಲ್ದಂಗೆ ಮೊಸರು ಒಳಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ಮೊದಲು. ನೆಕ್ಸ್ಟ್ ನಾನಿಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಳತ್ತೀನಿ. ಇದಕ್ಕೆ ಮೇನ್ ಬೆಳ್ಳುಳ್ಳಿ ಹಾಕಿದರೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಸ್ವಲ್ಪ ಭಾಳಷ್ಟು ಹಾಕ್ಬೇಕು ಬೆಳ್ಳುಳ್ಳಿ. ನೋಡಿ ನಾನು ಹಿಂಗೆ ಜಜ್ಕೊಳತ್ತೀನಿ. ಹಿಂಗೆ ಜಜ್ಕೊಂಡು ಅಡುಗೆ ಮಾಡಿದ್ರೇ ಅಡುಗೆ ಟೇಸ್ಟ್ ಆಗ್ತೈತಿ. ನೋಡಿರಿ ಈಗ ಬೆಳ್ಳುಳ್ಳಿ ಕುಟ್ಕೊಂಡು ರೆಡಿ ಆತ. ಜಾಸ್ತಿ ಪೇಸ್ಟ್ ಮಾಡುವಂಗಿಲ್ಲ, ಒಂದು ಸ್ವಲ್ಪ ಇದನ್ನು ಮಾಡ್ಬೇಕು. ಜಾಸ್ತಿ ಪೇಸ್ಟ್ ಮಾಡಿದರೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ. ಸೊ ಈಗ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳತ್ತೀನಿ. ನೋಡಿರಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆತ. ನೆಕ್ಸ್ಟ್ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕತ್ತೀನಿ. ಅದು ಹುಳಿ ಹೋಗಬೇಕಲ್ಲ, ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಿಂಗೆ ಕುಟ್ಟಿ ಇಟ್ಕೊಳತ್ತೀನಿ. ಇದು ಹಿಂಗೆ ನಾವು ಮಾಡಿ ಅಡುಗೆಗೆ ಯೂಸ್ ಮಾಡಿದರೆ ಟೇಸ್ಟ್ ಆಗ್ತೈತೆ ನೋಡಿರಿ. ಮಿಕ್ಸರ್ ಗ್ರೈಂಡರ್ ಒಳಗೆ ಹಾಕೋಕ್ಕಿಂತ ಹಿಂಗೆ ಕುಟ್ಟಿ ಹಾಕಿದ್ರೇ ಟೇಸ್ಟ್ ಆಗ್ತೈತಿ. ಬಂದಿದ್ರೆ ಮತ್ತೆ ವಾಪಸ್ ಹೋಗ್ಯಾರ. ನೀವು ಯಾರು ಹಿಂಗೆ ಅಡುಗೆ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಮಾಡಿರಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್. ಎಲ್ಲರೂ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡೋಂಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ನಾವು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಸಣ್ಣಗೆ ಕುಟ್ಕೋಬೇಕು. ಹುರಿದೇನು ಕುಟ್ಕೋಬೇಕಂತೇನಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಹಸಿದ ಹಂಗೆ 2 ಮೆಣಸಿನ್ಕಾಯಿ ಹಾಕಿ ಉಪ್ಪು ಹಾಕಿ ಕುಟ್ಟಿ ಇಟ್ಕೊಳ್ಳೋದು. ಇದನ್ನು ನೀವು ಬೇಕಂದ್ರೂ ಒಂದು ಸ್ವಲ್ಪ ಮಾಡಿ ಫ್ರಿಜ್ ಒಳಗೆ ಇಟ್ಕೋಬೋದು. ಈಗ ನಾನೇ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಅವಾಗನ ಮಾಡಿ ಒಗ್ಗರಣೆ ಹಾಕತ್ತೀನಿ. ಇದಕ್ಕೆ ನೀವು ಸ್ವಲ್ಪ ಬೇಕಂದ್ರೆ ಅಲ್ಲನೂ ಆ್ಯಡ್ ಮಾಡ್ಕೊಂಡು ಕುಟ್ಕೋಬೋದು. ನೋಡಿರಿ ಫ್ರೆಂಡ್ಸ್ ಸಣ್ಣ ಆಯ್ತು. ಸೊ ಈ ಥರ ತರಿಗಿದ್ರೇ ಟೇಸ್ಟ್ ಬರ್ತೈತಿ. ಜಾಸ್ತಿ ಪೇಸ್ಟು ಹಾಕ್ಬಾರ್ದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ನೋಡಿರಿ ಇಲ್ಲೇ ನಾನು ಒಗ್ಗರಣೆಗೆ ಎಣ್ಣೆ ಇದಕ್ಕೆ ಭಾಳ ಹತ್ತಂಗಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಸಾಸಿವೆ ಯಾವಾಗೂ ಚಟಪಟ ಅಂದ್ಮ್ಯಾಗ ನಾವು ನೆಕ್ಸ್ಟ್ ಹಾಕ್ಬೇಕು, ಇಲ್ಲಾಂದ್ರೆ ಹಸಿ ಆಗ್ತೈತಿ. ಇದಕ್ಕೆ ಎಣ್ಣೆ ಮಜ್ಜಿಗೆ ಸಾರಿಗೆ ಎಣ್ಣೆ ಭಾಳ ಹಾಕ್ಬೇಕಂತಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಜಸ್ಟ್ ಒಗ್ಗರಣೆ ಕೊಡ್ತೇವಲ್ಲ. ಜಾಸ್ತಿ ಉಳ್ಳಾಗಡ್ಡಿ ಅದು ಏನೂ ಹಾಕತ್ತಿಲ್ಲ ನನಗೆ. ಜಸ್ಟ್ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಇಷ್ಟ ಎಣ್ಣೆ ಸಾಕಾಗ್ತೈತಿ.
ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇದನ್ನು ಆಗಬೇಕಾ, ಕೆಂಪಾಗಬೇಕಾ, ಜಾಸ್ತಿ ಕೆಂಪಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಬ್ರೌನ್ ಕಲರ್ ಆಗಬೇಕಾ. ಇದಕ್ಕೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ, ಹಸಿ ಖಾರ, ಆಮೇಲೆ ಕೊತ್ತಂಬರಿ, ಕರಿಬೇವು ಇಷ್ಟ ಆದ್ರೆ ಸಾಕು ನೋಡಿರಿ. ಉಳ್ಳಾಗಡ್ಡಿ ಏನು ಹಾಕೋದಿರಂಗಿಲ್ಲ ಇದಕ್ಕೆ. ಇದಕ್ಕೆ ಕರಿಬೇವು ಒಂದು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಕುಟ್ಟಿ ಇಟ್ಕೊಂಡಿದ್ದೆ ಹಸಿ ಖಾರ ಒಂದು ಸ್ವಲ್ಪ ಹಾಕ್ಬೇಕು ನೋಡಿರಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೀನಿ, ಯಾಕಂದರೆ ಮೆಣಸಿನ್ಕಾಯಿ ಭಾಳ ಖಾರ ಅದಾವೆ. ಆಮೇಲೆ ನೀವು ಟೇಸ್ಟ್ ನೋಡ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನೋಡಿರಿ, ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ನಾವೇನು ಮಜ್ಜಿಗೆ ಮಾಡಿ ಇಟ್ಕೊಂಡಿರ್ತೇವಲ್ಲ, ಕಡ್ಲೆ ಹಿಟ್ಟು ಕಲಸಿ ಇಟ್ಕೊಂಡಿರೋದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಆಮೇಲೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅದ್ರ ಪ್ರಕಾರ ನೀವು ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಸ್ಕೋಬೇಕು. ಸೊ ನಿಮ್ಗೆ ಇನ್ನೂ ಜಾಸ್ತಿ ತಿಕ್ನೆಸ್ ಬೇಕಾಗಿತ್ತಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಕಲಿಸ್ಕೊಂಡು ಕುದಿಸ್ಕೋಬೋದು. ಸೊ ಇದು ಈ ಥರ ಒಗ್ಗರಣೆ ಹಾಕಿದರೆ ಹುಳಿ ಅಂಶ ಎಲ್ಲ ಹೋಗಿಬಿಟ್ಟಿರ್ತೈತಿ. ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಿ, ಆಮೇಲೆ ನೀರು ಹಾಕ್ತೇವೆ, ಉಪ್ಪು, ಖಾರ, ಬೆಳ್ಳುಳ್ಳಿ ಎಲ್ಲ ಮಸಾಲೆ ಬ್ಯಾಲೆನ್ಸ್ ಆಗೋದಕ್ಕೆ ಹುಳಿ ಹೋಗಿಬಿಡ್ತೈತಿ. ಇದನ್ನು ಭಾಳ ಕುದಿಸ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಕುದಿ ಬಂದ ಕೂಡಲೇ ಆಫ್ ಮಾಡಿಬಿಡಕ್ಕೆ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ನಾನು ಆಲ್ರೆಡಿ ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು ಹಾಕಿನ ಅದನ್ನು ಮಜ್ಜಿಗೆ ಮಾಡಿ ಇಟ್ಕೊಂಡೀನಿ. ಸೊ ರೆಡಿ ಆಯ್ತು ನೋಡಿರಿ ಮಜ್ಜಿಗೆ ಸಾರು. ಈ ಥರ ಕುದಿ ಬಂತು. ಈಗ ನಾ ತಿಕ್ನೆಸ್ ಎಷ್ಟೇ ನೋಡಿ, ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೋಡಿರಿ, ಎಲ್ಲೂ ಒಡೆಯಾತಿಲ್ಲ, ಇಲ್ಲೇ ಮಜ್ಜಿಗೆ ಕರೆಕ್ಟ್ ಐತಿ, ಎಲ್ಲೂ ಒಡೆದಿಲ್ಲ ಇದು ಮೊಸರು. ಸೊ ಮಜ್ಜಿಗೆ ಸಾರು ರೆಡಿ ಆಯ್ತು ನೋಡಿರಿ. ಇದು ರಾಗಿ ಮುದ್ದಿಗೆ, ಜೋಳದ ಮುದ್ದಿಗೆ, ಅನ್ನಕ್ಕೆ ಎಲ್ಲನೂ ಮಸ್ತ್ ಕಾಂಬಿನೇಷನ್ ಇದೆ. ಸೊ ಮಜ್ಜಿಗೆ ಸಾರು ರೆಡಿ ಆಯ್ತು. ನಿಮ್ಗೆ ಯಾರಿಗೆ ಈ ರೆಸಿಪಿ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.